ಇಂಥ ಒಳ್ಳೆ ಕುಟುಂಬನ ನನ್ನ ಮಗಳಿಗೆ ಕೊಟ್ಟಿದ್ಯಾ ದೇವ್ರೆ. ಇನ್ಯಾವುದೇ ವಿಘ್ನ ಇಲ್ಲದೆ ನನ್ನ ಮಗಳು ಈ ಮನೆ ಸೊಸೆ ಆಗೋಗ್ ಮಾಡಪ್ಪ. ನಮ್ಮ ಮನೇಲಿ ಎಷ್ಟೋ ವರ್ಷಗಳ ನಂತರ ಒಂದು ಮದುವೆ ಆಗ್ತಾ ಇದೆ. ಈ ಖುಷಿ ಸಂಭ್ರಮದಲ್ಲಿ ಯಾವುದೇ ಅನಿಷ್ಟ ಕಣ್ಣುಗಳು ಬೀಳದೆ ಇರ್ಲಪ್ಪ ದೇವ್ರೆ. ನನ್ನ ಮಗಳು ಆಸೆ ಪಟ್ಲು ಅಂತ ಈ ಕುಟುಂಬ ಕೊಡೋಕೆ ಒಪ್ಕೊಂಡೆ. ಈ ಸಂಬಂಧನ ಇಷ್ಟು ದೂರ ತಂದಿದೀಯ, ಇನ್ಮೇಲೆ ನೀನೇ ನನ್ನ ಮಗಳನ್ನ ಕಾಪಾಡ್ಬೇಕಪ್ಪ ತಂದೆ. ತಗೊಳ್ಳಿ. ಹೋ, ಅಯ್ಯೋ ಇಷ್ಟೊಂದ? ಸರ್, ಇದೇನು ಹೀಗೆ ಹೇಳ್ತಿದ್ದೀರಾ? ನಿಮ್ಗೆ ಊರು ತುಂಬಾ ನೆಂಟಿರ್ತಾರೆ, ಎಲ್ರಿಗೂ ಕೊಡೋದಿರುತ್ತೆ, ತಗೊಂಡು ಹೋಗಿ, ಪರವಾಗಿಲ್ಲ. ಅಲ್ಲ, ನಿಮಗೆ ಕಡಿಮೆ ಆಗುತ್ತಲ್ಲ ಅಂತ. ಸರ್, ನಮ್ ತಮ್ಮಂದ್ರು ಒಂದ್ ಸ್ಪೂನ್ ಅನ್ನ ಬಡಿಸು ಅಂದ್ರೆ ಇಡೀ ಊರ್ಗೆಲ್ಲ ಊಟ ಬಡಿಸ್ಬರ್ತಾರೆ. ಅಷ್ಟು ದೊಡ್ಡ ಮನ್ಸಿರೋರು. ಹಾಗಿರ್ಬೇಕಾದ್ರೆ ಇನ್ವಿಟೇಷನ್ನ 1-2 ಪ್ರಿಂಟ್ ಹಾಕ್ಸಿರ್ತಾರಾ? ಜಾಸ್ತಿನೇ ಪ್ರಿಂಟ್ ಹಾಕ್ಸಿದಾರೆ, ನೀವು ತಗೊಂಡು ಹೋಗಿ, ಪರವಾಗಿಲ್ಲ. ಸರಿ, ಆಗಿದ್ರೆ ನಾವಿನ್ ನೋಡ್ತೀವಿ. ದೇವ್ಕೆ, ಅರೆ ದೊರೆಸ್ವಾಮಿಗಳೇ, ಇದೇನಿದು? ಮನೆಗ್ ಬಂದು ಹಾಗೆ ಹೋಗೋದಾ? ತಿಂಡಿನಾದ್ರೂ ತಿನ್ಕೊಂಡು ಹೋಗ್ಲೇಬೇಕು. ತಿಂಡಿ ಎಲ್ಲ ಆಯ್ತು, ಇನ್ನೊಂದ್ಸರಿ ಬರ್ತೀವಲ್ಲ ಆಗ ಊಟನೇ ಮಾಡ್ಕೊಂಡು ಹೋಗ್ತೀವಿ ಬಿಡಿ. ನಮ್ಮನೆಗ್ ಬಂದವರು ಹಾಗೆ ಹೋಗೋ ಹಾಗಿಲ್ಲ. ಅಟ್ಲೀಸ್ಟ್ 1 ಲೋಟ ಕಾಫಿ ಆದ್ರೂ ಕುಡಿಬೇಕು. ಆಯ್ತು, ಕುಡಿಯೋಣ. ಏನೇ ಮಾಯಾ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗು, 2 ಲೋಟ ಕಾಫಿ ಮಾಡ್ಕೊಂಡ್ ಬಾ. ಅಕ್ಕ, ಹೋಟೆಲ್ಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ನೋಡಿ ನೋಡಿ, ನಾವೆಲ್ಲ ಅವ್ನ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇವನ್ಗೆ ಹೋಟೆಲ್ ಚಿಂತೆ. ನೀನೇನಮ್ಮ ನೀನು? ಕೃಷ್ಣನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು. ಹಾಗಿದ್ರು ಹೀಗೆ ಹೇಳ್ತಿದ್ಯಲ್ಲ, ಇನ್ಮುಂದೆ ಏನಿದ್ರು ಅವನ್ನ ವಂಶಿನೇ ಸರಿ ಮಾಡ್ಬೇಕು. ಆ ಪೂಜೆ ಈ ಪೂಜೆ ಅಂತ ಹೋಟೆಲ್ಗೆ ಸರಿಯಾಗಿ ಹೋಗಕ್ಕೆ ಆಗ್ತಿಲ್ಲ. ಅದ್ರಲ್ಲಿ ಇವಳು ಬೇರೆ ಮುಂದೆ ಪ್ರತ್ಯಕ್ಷ ಆಗಿ ಟಾರ್ಚರ್ ಕೊಡ್ತಾಳಲ್ಲಪ್ಪ. ಇವತ್ತು ಹೆಂಗಾದ್ರೂ ಮಾಡಿ ಅವಳ ಕಣ್ಣಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ಬಿಡ್ಬೇಕು. ಏನು ಮನ್ಸಲ್ಲೇ ಏನೋ ಪ್ಲಾನ್ ಮಾಡ್ತಿದ್ಯಾ? ಓಹೋಹೋ, ನನ್ನ ಹತ್ರನೇ ಮಾತಾಡಲ್ವಾ? ಅಷ್ಟ್ ಕೊಬ್ಬ ನಿನಗೆ? ಕೊಬ್ಬು ಇಲ್ಲ, ನೆರಣನೂ ಇಲ್ಲ. ಈಗಾಗ್ಲೇ ಹೋಟೆಲ್ಗೆ ಟೈಮ್ ಆಯ್ತು, ಕೀ ಕೊಡ್ರಿ. ಏನು? ಇಲ್ಲಿ ಬಾವಿ ಪತ್ನಿ ನಿಂತಿದ್ದೀನಿ, ನನಗಿಂತ ಆ ಹೋಟೆಲ್ ಇಂಪಾರ್ಟೆಂಟ್ ಆಯ್ತಾ? ಅದು ಹಾಗಲ್ಲ. ನೆನ್ನೆನು ಹೋಟೆಲ್ಗೆ ಲೇಟಾಗಿ ಹೋಗಿ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಉಳಿದಿದೆ. ಅದು ಅಲ್ಲದೆ ಇವತ್ತು ತರಕಾರಿ ಮತ್ತು ದಿನಸಿ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಈಗಾಗಲೇ ಲೇಟ್ ಆಯ್ತು, ಕೀ ಕೊಡ್ರಿ. ರೀ, ನಿಮ್ ದಮ್ಮಯ್ಯ ಅಂತೀನಿ, ಕೀ ಕೊಡ್ರಿ, ಟೈಮ್ ಆಯ್ತು. ನಿನಗೆ ನಾನ್ ಕೀ ಕೊಡ್ಬೇಕು ಅಂದ್ರೆ ನಾನ್ ಹೇಳೋದನ್ನ ನೀನ್ ಕೇಳ್ಬೇಕು. ಸರಿ ಆಯ್ತು, ಅದೇನು ಅಂತ ಬೇಗ ಹೇಳಿ. ಫಸ್ಟು ನೀನ್ ಓಕೆ ಅಂತ ಹೇಳು, ಆಮೇಲೆ ನಾನು ಹೇಳ್ತೀನಿ. ಅಯ್ಯೋ ಸರಿ ಆಯ್ತು, ಅದೇನಂತ ಬೇಗ ಹೇಳ್ರಿ. ಇವತ್ತು ನಾನು ಮತ್ತೆ ನೀನು ಒಂದೊಳ್ಳೆ ಸನ್ಸೆಟ್ ಪಾಯಿಂಟಿಗೆ ಹೋಗ್ತಿದೀವಿ. ರೀ, ನಿಮ್ಗೇನ್ ತಲೆ ಕೆಟ್ಟಿಲ್ಲ ತಾನೆ? ನಾನ್ ಸೆಟ್ ದೋಸೆ ಹಾಕೋದ್ ಬಿಟ್ಬಿಟ್ಟು ನಿಮ್ ಜೊತೆ ಸನ್ಸೆಟ್ ನೋಡಕ್ ಬರ್ಬೇಕಾ? ಮಾತ್ ಕೊಟ್ಟಿದ್ಯಾ, ತಪ್ಪಾರ್ದು. ಅಮ್ಮ ತಾಯಿ, ನೆನೆ ನಿಮ್ ಜೊತೆ ಪಾರ್ಕ್ ಹೋಗಿನೇ ಸಾಕಾಗಿ ಹೋಗಿದೆ. ಇನ್ಮೇಲೆ ನಿಮ್ ಜೊತೆ ಎಲ್ಗೂ ಬರಲ್ಲ ಬರಲ್ಲ ಬರಲ್ಲ. ಯಾಕೆ ಬರಲ್ಲ? ಅದು ಅಲ್ದೆ ಪ್ರಾಮಿಸ್ ಮಾಡಿದ್ಯಾ ನೀನು, ನೆನ್ಪಿದೆ ತಾನೆ? ನೆನೆ ಇದೇ ತರ ಮಾಡಿ ಅಣ್ಣನ ಹತ್ರ ಸಿಗಾಕ್ಸಿದ್ರಿ ನೀವು. ಮತ್ತೆ ನಾನು ತಪ್ಪು ಮಾಡಲ್ಲ. ಓಹೋ, ಕಳ್ಳ, ನೀನ್ ನಿಮ್ಮ ಅಣ್ಣನ್ಗೋಸ್ಕರ ಹೆದರ್ಕೋತಾ ಇದ್ಯಾ? ಅದಕ್ಕೆಲ್ಲ ಡೋಂಟ್ ವರಿ, ನಿಮ್ಮ ಅಣ್ಣನ ಹತ್ರ ಮಾತಾಡಿ ಈ ವಂಶಿ ಎಲ್ಲ ಸಾಲ್ವ್ ಮಾಡಿದಾಳೆ. ಏನು ಸಾಲ್ವ್ ಮಾಡಿದ್ರಾ? ಅಣ್ಣಂಗೆ ಏನ್ ಹೇಳಿದ್ರಿ? ನಿಮ್ಮ ಅಣ್ಣನ ಹತ್ರನೇ ಎಲ್ಲ ಮಾತಾಡಿದೀನಿ. ನಿನ್ನ ಸರಿದಾರಿ ತರೋದಕ್ಕೆ ನಿಮ್ಮ ಅಣ್ಣ ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಅಣ್ಣನ ಹತ್ರ ಮಾತಾಡಿದ್ರಾ? ಕೋಪ ಕಡಿಮೆ ಆದ್ಮೇಲೆ ನಾನೇ ಅವನ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಇವಾಗ ನೀವೇನ್ ಹೇಳಿದ್ರು? ನಮ್ಮ ಅಣ್ಣ ಏನ್ ಅನ್ಕೊಂಡ್ನೋ? ಅಯ್ಯೋ, 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಡೌ ಮಾಡ್ತಿದ್ಯಾ? ನಿನ್ನೆ ನಡೆದಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿದ್ದೀನಿ. ಹೌದಾ? ಅದಕ್ಕೆ ಅಣ್ಣ ಏನಂದ? ನಿಮ್ಮ ಅಣ್ಣನೇ ನಿನ್ ಕಿವಿ ಹಿಂಡಿ ಬುದ್ಧಿ ಹೇಳಕ್ ಹೇಳಿದ್ದಾರೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನನಗ್ ಹೇಳು ಅಂತಾನು ಹೇಳಿದ್ದಾರೆ. ಇವತ್ತು ಬೇಗ ಕೆಲ್ಸ ಮುಗಿಸಿ ಬಂದ್ಬಿಡು, ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಕಾಯ್ತಿರ್ತೀನಿ. ಇಲ್ಲ,
ಅದು ಅದು ಇಲ್ಲ ಇದು ಇಲ್ಲ ವ್ಯೂ ಪಾಯಿಂಟ್ ನೆನ್ಪಿದೆ ತಾನೆ? ಅಲ್ಲೇ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ಹೋಟೆಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇದೆ. ಇವಳು ನೋಡಿದ್ರೆ ಹಿಂಗ ಆಡ್ತಾ ಇದ್ದಾಳೆ. ಏನಪ್ಪ ಮಾಡೋದೀಗ?